ನಮ್ಮ ಹೆಸರಿಗೆ ಬಂದ್ರು ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ. ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡಕ್ಕಾಗಲ್ಲ. ಬಂದ್ರು ನಾನು ಅವ್ರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ. ಹೌದು, ಖಂಡಿತ ಇಲ್ಲ. 2014 ಕೊಟ್ಟಿರೋದು ಈಗ ಅವ್ರು ತೋರ್ಸಿದ್ರಲ್ಲ, ಅವ್ರ ಹತ್ರ ಇದೆ. ಇದು ಇದೆಯಲ್ಲ, ಇದು ಈಗ ತೋರ್ಸಿದ್ನಲ್ಲ, ಇದು ತೋರ್ಸಾಯ್ತಾ? ಇದು ಇದೆಯಲ್ಲ, ಇದು ಎಲ್ಲ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ. ಎಲ್ಲ ಡಿಸಿಗಳು ಚೇಂಜ್ ಆಗಿರ್ತಾರೆ ಸರಿ, ಆದ್ರೆ ಡಿಸಿಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮ್ಗಾಗ್ಲಿ ಗ್ರಾಮಸ್ಥರಿಗಾಗ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಮಗ್ ಬಂದ್ರು ಕೂಡ ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಅದು ಅವ್ರಿಗೆ ಯಾವ ರೀತಿ ನಾವು ಮಾಡ್ಕೊಡ್ಬೇಕು, ಅದು ನಮ್ಗ್ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನ್ ಮಾಡ್ಕೊಡ್ಬೇಕೋ ನಾವು ಮಾಡ್ಕೊಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಬರೋದ್ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದ್ರು ಅವ್ರಿಗೆ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ. ನಮಗೂ ಅರ್ಥ ಆಗತ್ತೆ ಅವ್ರದ್ದೇನು ಅಂತ, ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಇವತ್ತಿನ ದಿನ ನಮ್ಮ ಹೆಸರು ಅಲ್ಲಪ್ಪ, ನನ್ಗೆ ಇವತ್ತಿನ ನಾನು ಇಷ್ಟೇ ಹೇಳ್ಬೋದು. ಯಾಕೆ ಅಲ್ಲಿ ಎಷ್ಟು ಜನ ಇದಾರೆ ಏನು ಗೊತ್ತಿಲ್ಲ ನನ್ಗೆ, ಅದ್ರ ಬಗ್ಗೆ ನನ್ಗೇನು ಇಲ್ಲ. ಅದೇನಾದ್ರು ನನ್ಗೆ ಇವತ್ತು ಬಂದ್ರೆ ಇಂಥವ್ರು ಇದು ಅಂತಂದ್ರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನ್ ಮಾಡ್ತಾರೆ, ಸರ್ಕಾರದವರು ಕನ್ಸರ್ನ್ಡ್ ಅಫಿಷಿಯಲ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ, ಅವ್ರಿಗೆ ತೊಂದರೆ ಆಗೋ ಅಂಥದ್ದು ಏನು ಮಾಡಲ್ಲ. ಅವ್ರಿಗೆ ಅಲ್ಲ, ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ. ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಅವ್ರು ಗಿಫ್ಟ್ ಕೊಟ್ಟಿದ್ರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಒಂದ್ ಪಕ್ಷ ಆತರ ಏನು ಇಲ್ಲದೆ ಇದ್ರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ. ನಾನು ಖಂಡಿತ ಅವ್ರಿಗೆ ಅಷ್ಟ ಆಶ್ವಾಸನೆ ಕೊಡ್ತೀನಿ ನಾನು. ಯಾಕೆ ನನ್ಗೆ ಯಾರಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ 200 ಜನ ಅಂತ ಅಂದ್ಬಿಟ್ಟು ನಾಳೆ 500 ಜನ ಬಂದ್ರೆ ಅದಕ್ಕೂ ಗೊತ್ತಾಗಲ್ಲ ನಮ್ಗೆ. ಸೊ ಅದರಿಂದ ನನ್ಗೆ ಆ ಗ್ರಾಮಸ್ಥರು ನಮ್ಗೆ ನೇರ ಸಂಪರ್ಕ ಇದ್ರೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಇಲ್ಲ DC ನಮ್ಗೇನಾದ್ರೂ ಮೊದಲು ಅವ್ರಿಗೆ ಈ ತರ ಈ ಆತಂಕ ಬರೋ ಸಂದರ್ಭ ಸೃಷ್ಟಿ ಆಗಕ್ ಮುಂಚೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ನಮ್ಗೇನಾದ್ರು ನಮ್ಮ ನಾಲೆಡ್ಜಿಗೆ ತಂದಿದ್ದಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ಲ. ಖಂಡಿತ ಬಿಡ್ತೀವಿ. ಅದೇ ಗಿಫ್ಟ್ ಕೊಟ್ಟಿರೋ ದಾಖಲೆ ಇದ್ರೆ ನಾವೇ ಅದಕ್ಕೆ ಮಾಡಕ್ ಹೋಗ್ತೀವಿ. ಇಲ್ಲಿ ನಮ್ಮ ಇಲ್ಲೂ ನಾವು ಕೊಟ್ಟಿರೋದು ಕಂದಾಯ ಗ್ರಾಮ ಮಾಡ್ತಿದ್ದಾರೆ ಅಂತ ಗೊತ್ತಾದಕ್ಕೋಸ್ಕರನೇ ನಾವು ಅರ್ಜಿ ಕೊಟ್ಟಿರೋದು. ಅವ್ರು ಕಂದಾಯ ಗ್ರಾಮ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಮ್ಗೆ ಒಂದ್ ಮಾತು ತಿಳಿಸ್ಬೋದಾಗಿತ್ತು. ನಾವು ಕೈ ಬಿಡ್ತೀವಿ. ಅವ್ರದ್ದು ಏನಿದೆಯೋ ಗಿಫ್ಟ್ ಏನ್ ಕೊಟ್ಟಿರ್ತಾರೋ ಅದು ಹಳೇದು ಅಷ್ಟೇ. ಅದು ನಾವು ಗ್ರಾಮಸ್ಥರಿಗೆ ನಮ್ ವಿರೋಧ ಇಲ್ಲ. ಗ್ರಾಮಸ್ಥರಿಗೆ ಕಂದಾಯ ಗ್ರಾಮ ಯಾತಕ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಮಾಹಿತಿ ಬಂತು ಹಿಂಗೆ ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ ಅಂತ. ಅದರೊಳಗಡೆ ನಮ್ಮ ಜಮೀನು ಸೇರ್ಕೊಂಡಿದೆ ಅಂತ ಗೊತ್ತಾದದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಅವ್ರೇನಾರು ನಮ್ಗೆ ಹೇಳಿದ್ದಿದ್ರೆ ಈ ಕಂದಾಯ ಗ್ರಾಮ ಮಾಡ್ತಾ ಇದ್ದೀವಿ, ನಿಮ್ ಜಾಗನ ಅದ್ರಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ದಿದ್ರೆ ಈ ತರ ಆತಂಕ ಬರ್ತಾ ಇರ್ಲಿಲ್ಲ ಅಂತ